ರಾಕಿಂಗ್ ಸ್ಟಾರ್ ಯಶ್ ತಾಯಿ ಪುಷ್ಪಾ ಅವರ ವಿರುದ್ಧ ಅಕ್ರಮವಾಗಿ ಜಾಗವನ್ನು ಒತ್ತುವರಿ ಮಾಡಿಕೊಂಡಂತಹ ಆರೋಪ ಕೇಳಿ ಬಂದಿದೆ. 1500 ಅಡಿ ಜಾಗವನ್ನು ಒತ್ತುವರಿ ಮಾಡಿಕೊಂಡು ಕಾಂಪೌಂಡ್ ಹಾಕೊಂಡಿದ್ರಂತೆ. ಈಗ ಆ ಕಾಂಪೌಂಡ್ ಅನ್ನು ತೆರವುಗೊಳಿಸುವಂತಹ ಕೆಲಸ ಆಗಿದೆ ಕೋರ್ಟ್ನ ಸೂಚನೆಯ ಮೇರೆಗೆ. ಆದರೆ ಪುಷ್ಪಾ ಅವರು ಹೇಳ್ತಾ ಇರುವಂತಹದ್ದು ಎಲ್ಲ ದಾಖಲೆಗಳಿದೆ, ಇದು ನನ್ನ ಮೇಲೆ ಬ್ಲಾಕ್ ಮೇಲ್ ಮಾಡುವಂತಹ ತಂತ್ರ ಅಂತ ಹೇಳ್ತಿದ್ದಾರೆ. ನಾನು ಬೆಂಗಳೂರಿನಲ್ಲಿದ್ದೇನೆ, ಹಾಸನಕ್ಕೆ ಹೋದ ನಂತರ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತೇನೆ, ಉತ್ತರಿಸ್ತೇನೆ ಅಂತ ಹೇಳಿ ಸ್ವತಃ ಪುಷ್ಪಾ ಅವರೇ ಪಬ್ಲಿಕ್ ಟಿವಿಗೆ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಬಟ್ ಈಗ ದೇವರಾಜು ಹೇಳ್ತಾ ಇದ್ದಾರೆ, ಜಮೀನಿನ ಮೂಲ ಮಾಲೀಕರು ಈ ಜಾಗವನ್ನು ಅತಿಕ್ರಮವಾಗಿ ಅವರು ಪ್ರವೇಶ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಬಳಿ ಪುಷ್ಪಾ ಅವರು ಹಲವು ಬಾರಿ ಮಾತನಾಡಿದ್ದಾರೆ. ಕೋರ್ಟ್ನಲ್ಲಿ ಈ ವಿಚಾರವನ್ನು ಬಗೆಹರಿಸ್ಕೊಳ್ಳಿ ಅಂತ ಹೇಳಿದ್ದಾರೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡೋದಕ್ಕೆ ಹಾಸನದ ಪ್ರತಿನಿಧಿ ಶಶಿಧರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಶಿಧರ್, ಒಂದು ಕಡೆ ನೋಡಿದರೆ ಕೋರ್ಟ್ನಿಂದ ಯಾವುದೇ ಆರ್ಡರ್ ಬಂದಿಲ್ಲ ಅಂಥೇಳಿ ಯಶ್ ತಾಯಿ ಪುಷ್ಪಾ ಅವರು ಹೇಳ್ತಿದ್ದಾರೆ. ಮತ್ತೊಂದು ಕಡೆ ದೇವರಾಜು ಅವರು ಹೇಳ್ತಾ ಇರುವಂಥದ್ದು ಈಗಾಗಲೇ ಆರ್ಡರ್ ಬಂದಿದೆ, ಅದನ್ನು ನಾವು ಕಾಂಪೌಂಡ್ಗೆ ಅಂಟಿಸಿದ್ದೇವೆ, ಹಾಗಾಗಿಯೇ ತೆರವುಗೊಳಿಸಿದ್ದೇವೆ ಅಂಥೇಳಿ. ಏನಿದು ಲಿಟಿಗೇಷನು, ಏನಾಗ್ತಾ ಇದೆ ಸದ್ಯಕ್ಕೆ? ಪ್ರೇಮ್ ಕುಮಾರ್, ಏನು ಯಶ್ ಅವರ ತಾಯಿ ಪುಷ್ಪಾ ಅವರಿಗೆ ಸೇರಿದಂತಹ ಒಂದು ಜಾಗ ಏನಿದೆ, ಆ ಜಾಗದಲ್ಲಿ ನಿರ್ಮಾಣ ಮಾಡಿದಂತಹ ಕಾಂಪೌಂಡನ್ನು ತೆರವುಗೊಳಿಸಲಾಗಿದೆ ಅಂತ ಹೇಳಿ ಈಗ ದೇವರಾಜ್ ಅವರು ಆರೋಪವನ್ನು ಮಾಡ್ತಿದ್ದಾರೆ. ನಾವು ದೃಶ್ಯದಲ್ಲಿ ಗಮನಿಸ್ಬೋದು, ಇದು ಹಾಸನದ ವಿದ್ಯಾನಗರದಲ್ಲಿರ್ತಕ್ಕಂಥ ಯಶ್ ಅವರು ಖರೀದಿ ಮಾಡಿರ್ತಕ್ಕಂಥ ನಿವಾಸ. ಈ ನಿವಾಸ ಏನಿದೆ, ಈ ನಿವಾಸದಲ್ಲಿ ಅವರ ಚಾಲಕರಾಗಿರ್ಬೋದು, ಅವರು ತೋಟದಲ್ಲಿ ಕೆಲಸ ಮಾಡ್ತಾರೆ, ಅವ್ರು ಮಾತ್ರ ಉಳ್ಕೋತಾರೆ. ಅದೇ ಅವರ ತಂದೆ ಸಹ ಇಲ್ಲಿ ಬಂದು ಬರ್ತಿರ್ತಾರೆ. ಈ ಏನು ಮನೆ ಇದೆ, ಮನೆ ಪಕ್ಕದಲ್ಲೇ ಸುಮಾರು 1500 ಅಡಿಗೂ ಹೆಚ್ಚು ಜಾಗ ಇದೆ. ಇದು ಮೈಸೂರಿನ ಶಿಕ್ಷಣ ಇಲಾಖೆಯಲ್ಲಿ ಲಕ್ಷ್ಮಮ್ಮ ಎಂಬವರಿಗೆ ಸೇರಿದ್ದು ಅಂತ ಹೇಳಿ ಈಗ ವಾದವನ್ನು ಮಾಡ್ತಿದ್ರು. ಅವರು ದೇವರಾಜನವರಿಗೆ GPಯನ್ನು ಮಾಡಿಕೊಟ್ಟಿದ್ರು, ಅದರ ಉಸ್ತುವಾರಿಯನ್ನು ಅವ್ರು ನೋಡ್ಕೋಬೇಕು ಅನ್ನೋದು ಹೇಳಿ ಅವರು ದಾಖಲೆಗಳನ್ನು ತೋರಿಸಿದರೆ. ಆದರೆ ಈ ಜಾಗದಲ್ಲಿ ಏನು ಪುಷ್ಪಾ ಅವರು ಅಕ್ರಮವಾಗಿ ಕಾಂಪೌಂಡನ್ನು ನಿರ್ಮಾಣ ಮಾಡಿದರು. ನಾವು ಆ ಸಂದರ್ಭದಲ್ಲೇ ಬಂದು ತಡೆದಿದ್ವಿ. ಆದರೆ ಅವರು ನೀವು ಕೋರ್ಟಿಗೆ ಹೋಗಿ ಕೋರ್ಟ್ ಮೂಲಕ ಅದನ್ನು ಬಗೆಹರಿಸ್ಕೊಳ್ಳಿ, ಇದು ನಮಗೆ ಸೇರಿದ ಜಾಗ ಅಂತ ವಾದವನ್ನು ಮಾಡಿದರು. ಅದಾದಮೇಲೆ ನಾವು ಕೋರ್ಟ್ ಮೆಟ್ಟಿಲನ್ನು ಹೇರಿದ್ರು. ಕೋರ್ಟಿಂದ ಬಂದಂತಹ ಏನು ನೋಟಿಸ್ ಇದೆ ಅದನ್ನು ಸಹ ಕಾಂಪೌಂಡ್ಗೆ ಅಂಟಿಸಿದ್ರು. ಆದರೂ ಸಹ ಅವರು ಏನು ಇದು ಹಾಕಿದ್ದಂಥ ಶೆಡ್ಡನ್ನು ತೆರವು ಮಾಡಿರಲಿಲ್ಲ. ಅಲ್ಲದೆ 4-5 ಬಾರಿ ಸಭೆಗೆ ಏನು ಕುಳಿತು ಮಾತನಾಡಲಿಕ್ಕೂ ಸಹ ಕರೆದಿದ್ದು, ಆದರೂ ಸಹ ಅವರು ಬರಲಿಲ್ಲ. ಅಲ್ಲದೆ ಕೋರ್ಟ್ನಲ್ಲಿ ಅವರು ಯಾವುದೇ ವಿಚಾರಣೆ ಬಂದಾಗಲೂ ಸಹ ಹಾಜರಾಗಿರಲಿಲ್ಲ. ಹೀಗಾಗಿ ಕೋರ್ಟ್ ನಮ್ಮಂತೆ ಆದೇಶವನ್ನು ನೀಡಿದೆ. ಆದೇಶ ಬಂದ ಪ್ರಕಾರ ಇಂದು ಬೆಳಗ್ಗೆ ಬಂದು ನಾವು ಅವರು ನಿರ್ಮಿಸಿದಂತಹ ಕಾಂಪೌಂಡ್ ಇರ್ಬೋದು, ಶೆಡ್ ಇರ್ಬೋದು, ಎಲ್ಲವನ್ನೂ ಸಹ ತೆರವುಗೊಳಿಸಿದ್ದೀವಿ. ಅವರ ವಕೀಲರು ಬಂದು ಈಗ ನೀವು ಯಾವುದೇ ನೋಟಿಸ್ ನೀಡಿಲ್ಲ ಅಂತೇಳಿ ಒಂದು ವಾದವನ್ನು ಮಾಡ್ತಾಯಿದ್ದಾರೆ. ಆದರೆ ನಾವು ಕಾನೂನು ಪ್ರಕಾರವಾಗಿ ಏನು ನ್ಯಾಯಾಲಯ ಆದೇಶವನ್ನು ನೀಡಿದೆ ಆ ಆದೇಶದಂತೆ ತೆರವು ಮಾಡಿದ್ದೀವಿ ಅಂತ ಹೇಳಿ ಈಗ ದೇವರಾಜ್ ಅವರು ಹೇಳಿಕೆಯನ್ನು ಕೊಡ್ತಾ ಇರ್ತಕ್ಕಂಥದ್ದು. ಏನು ಬೆಳ್ಳಂಬೆಳಗ್ಗೆ JCBಯನ್ನು ತಂದು ಸಂಪೂರ್ಣವಾಗಿ ಏನು ಕಾಂಪೌಂಡ್ ಇತ್ತು, ಒಂದು ಸ್ನಾನದ ಮನೆಯೂ ಸಹ ಇತ್ತು, ಎಲ್ಲವನ್ನು ಸಂಪೂರ್ಣವಾಗಿ ತೆರವುಗೊಳಿಸಿದರೆ ಇಲ್ಲಿಗೆ ಬಂದಂತಹ ಯಶ್ ಪರ ತಾಯಿಯವರ ಪರ ವಕೀಲರೇನಿದ್ದಾರೆ ಅವರು ಅದನ್ನು ತಳಿಲಿಕ್ಕೆ ಮುಂದಾದರು. ಆದರೂ ಸಹ ಅವರು ಏನು ನ್ಯಾಯಾಲಯದ ಏನು ಆದೇಶದ ಕಾಪಿದೆ ಅದನ್ನು ಸಹ ತೋರಿಸಿದರು. ಹಾಗಾಗಿ ಅವರು ನಾಳೆ ಕೋರ್ಟ್ ಮೆಟ್ಲನ್ನು ಏರ್ತೀವಿ, ಯಾಕೆಂದರೆ ಅವ್ರು ಯಾವುದೇ ನಮಗೆ ನೋಟಿಸನ್ನು ನೀಡದಲ್ಲೇ ತೆರವುಗೊಳಿಸಿದರೆ ಈ ಜಾಗ ನಮಗೆ ಸೇರಿದ್ದು, ಯಶ್ ತಾಯಿಯವರೇ ಖರೀದಿಯನ್ನು ಮಾಡಿದೆ, ಅದಕ್ಕೂ ಸಹ ದಾಖಲೆಗಳಿದೆ ಅಂತ ಹೇಳಿ ಅವರು ವಾದವನ್ನು ಮಾಡ್ತಿರೋದು. ಈಗ ದೇವರಾಜ್ ಅವರು ಸಂಪೂರ್ಣವಾಗಿ ಏನು ಇಲ್ಲಿರ್ತಕ್ಕಂತಹ ಕಾಂಪೌಂಡ್ ಏನಿದೆ ತೆರವನ್ನುಗೊಳಿಸಿ ಬೋರ್ಡನ್ನು ಸಹ ಹಾಕಿದ್ದಾರೆ. ಹಾಗಾಗಿ ಇಲ್ಲಿ ಸ್ಥಳದಲ್ಲಿ ಯಶ್ ಅವರ ನಿವಾಸ ಅಂದ ಕೂಡಲೇ ಸಾಕಷ್ಟು ಜನರು ಇಲ್ಲಿ ಸೇರಿದರು. ಪೊಲೀಸರು ಬಂದು ಈಗ ಪರಿಸ್ಥಿತಿಯನ್ನು ತಿಳಿಗೊಳಿಸಿ ಎಲ್ಲರನ್ನೂ ಸಹ ಕಳಿಸಿದರೆ. ಈಗ ಏನು ದೇವರಾಜ್ ಅವರಿದ್ದಾರೆ ಅವ್ರ ಹೆಸರು ಹಾಗೂ ಲಕ್ಷ್ಮಮ್ಮ ಏನು GP ಮಾಡಿಕೊಟ್ಟಿದ್ದಾರೆ ಅವರ ಹೆಸರಿರ್ತಕ್ಕಂತಹ ಬೋರ್ಡನ್ನು ಹಾಕಿ ಈಗ ಸ್ಥಳದಿಂದ ತೆರಳಿರ್ತಕ್ಕಂಥದ್ದು. ಪ್ರೇಮ್ ಕುಮಾರ್. ಶಶಿಧರ್, ಈಗಾಗಲೇ ಯಶ್ ತಾಯಿ ಪುಷ್ಪಾ ಅವರು ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡ್ತಾ ಹೇಳ್ತಾ ಇದ್ರು, ನನ್ನನ್ನು ಬೆದರಿಸುವಂತಹ ಕೆಲಸ ಆಗ್ತಾ ಇದೆ, ಯಶ್ ತಾಯಿ ಅನ್ನುವಂತಹ ಕಾರಣಕ್ಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂಥೇಳಿ ಪದೇ ಪದೇ ನಟರಾಜು ಅನ್ನುವಂತಹ ಹೆಸರನ್ನು ಕೂಡ ಹೇಳ್ತಾ ಇದ್ರು. ಯಾರಿದು ನಟರಾಜು? ಅವ್ರದ್ದು ಅದೇ ಕೆಲಸ ಅಂತ ಹೇಳ್ತಾ ಇದ್ರು. ಅವ್ರ ಹಿನ್ನೆಲೆ ಏನು? ಆ ಭೂಮಿಗೂ ಇವರಿಗೆ ಏನು ಸಂಬಂಧ ಅಂತೇಳಿ. ಅಂದರೆ ನಟರಾಜ್ ಅವರ ಮೇಲೆ ಸಾಕಷ್ಟು ಈ ಹಿಂದಿನಿಂದಲೂ ಆರೋಪಗಳಿದೆ ಅಂತೇಳಿ ಯಶ್ ತಾಯಿಯವರು ಆರೋಪವನ್ನು ಮಾಡ್ತಿದ್ರು. ಆದರೆ ಅವರು ಒಂದೆರಡು ಪ್ರಕರಣಗಳಲ್ಲಿ ಈ ರೀತಿ ಭಾಗಿಯಾದರು. ಅವರು ಕೆಲವು ರಾಜಕೀಯ ಮುಖಂಡರಿಂದ ಅವರಿಗೆ ಹತ್ತಿರವಾಗಿದ್ದು, ಆ ಮೂಲಕ ಅಧಿಕಾರಿಗಳೊಂದಿಗೆ ಸಂಪರ್ಕ ಇಟ್ಕೊಂಡು ಕೆಲವು ಏನು ದಾಖಲೆಗಳಿಲ್ವ, ಯಾವ ಕೆಲವು ಲಿಟಿಗೇಷನ್ ಇರ್ತದೆ ಅಂಥವುಗಳನ್ನು ಸಹ ಅಲ್ಲಿಗೆ ಹೋಗಿ ಬೋರ್ಡನ್ನು ಹಾಕುವುದು, ಆ ಜಾಗವನ್ನು ಖರೀದಿ ಮಾಡಿದೆ ಅಂತ ಹೇಳೋದು, ದಾಖಲೆಯನ್ನು ಸೃಷ್ಟಿ ಮಾಡೋದು, ಈ ಥರ ಆರೋಪಗಳು ಅವ್ರ ವಿರುದ್ಧ ಇದೆ ಅಂತ ಹೇಳಿ ಪುಷ್ಪಾ ಅವರು ಆರೋಪವನ್ನು ಮಾಡ್ತಾರೆ. ಆದರೆ ಈ ಜಾಗದಲ್ಲಿ ಲಕ್ಷ್ಮಮ್ಮ ಅವರು ದೇವರಾಜ್ ಅನ್ನೋರಿಗೆ ಕಟ್ಟಾಯ ಹೋಬಳಿ ದೂರ್ನಹಳ್ಳಿ ಗ್ರಾಮದ ದೇವರಾಜನವರಿಗೆ GPಯನ್ನು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಅವರು ಮೊದಲೇ ಕಾಂಪೌಂಡ್ ನಿರ್ಮಾಣ ಏನು ಮಾಡ್ತಾಯಿದ್ರು ಆ ಸಂದರ್ಭದಲ್ಲಿ ಬಂದು ಯಶ್ ಅವರ ತಾಯಿ ಬಳಿ ಮಾತನಾಡಿದ್ದಾರೆ. ಆದರೆ ಈ ಜಾಗವನ್ನು ನಾವು ಖರೀದಿ ಮಾಡಿದ್ದೀವಿ, ಈ ಜಾಗ ನಮಗೆ ಸೇರಿದ್ದು, ನೀವು ಬೇಕಾದ್ರೆ ನ್ಯಾಯಾಲಯದಲ್ಲಿ ಹೋಗಿ ಅಲ್ಲಿ ಈ ಜಾಗವನ್ನು ನಿಮ್ಮಂತೆ ಆದರೆ ನಾವೇ ಬಿಟ್ಕೊಡ್ತಿದ್ದೀವಿ ಅಂತ ಹೇಳಿ ದೇವರಾಜ್ ಅವರಿಗೆ ಹೇಳಿದರು ಅಂತ ಹೇಳಿ ಅವರು ಈಗ ವಾದವನ್ನು ಮಾಡ್ತಾಯಿದ್ದಾರೆ. ಆದರೆ ಅವರು ಯಾವುದೇ ಕೋರ್ಟ್ಗೂ ಹಾಜರಾಗಲಿಲ್ಲ. ಹಾಗಾಗಿ ಕೋರ್ಟ್ ನಮ್ಮಂತೆ ತೀರ್ಪು ನೀಡಿದೆ. ಅದರ ಪ್ರಕಾರ ನಾವು ಈಗ ಸ್ಥಳಕ್ಕೆ ಬಂದು ಇಲ್ಲಿ ಏನು ಅಕ್ರಮವಾಗಿ ನಿರ್ಮಿಸಿದಂಥ 5 ಗುಂಟೆ
ಜಾಗದಲ್ಲಿ ಕಾಂಪೌಂಡ್ ಇತ್ತು ಅವೆಲ್ಲವೂ ಸಹ ತೆರವುಗೊಳಿಸಿದ್ದೀವಿ. ಹಾಗಾಗಿ ಈ ಜಾಗ ನಮಗೆ ಸೇರಿದ್ದು ಲಕ್ಷ್ಮಣ ಮುಮ್ಮಿನವರು 2020ರಲ್ಲಿ ನಮಗೆ GPAಯನ್ನು ಮಾಡಿಕೊಟ್ಟಿದ್ರು. ಹಾಗಂತೆ ನಮ್ಮ ಜಾಗವನ್ನು ನಾವು ವಶಕ್ಕೆ ಪಡೆದಿದ್ದೀವಿ ಅಂತೇಳಿ ಈಗ ದೇವರಾಜ್ ಅವರು ಒಂದು ಆರೋಪವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಪ್ರೇಮ್ ಕುಮಾರ್. ಶಶಿಧರ್, ಈಗ ಕಾಂಪೌಂಡು ಅತಿಕ್ರಮವಾಗಿ ಕಟ್ಕೊಂಡಿದ್ರು ಅನ್ನುವಂತಹ ಕಾರಣಕ್ಕೆ ತೆರವುಗೊಳಿಸುವಂತಹ ಕೆಲಸ ಆಗಿದೆ. ಬಟ್ ಈಗ ಸದ್ಯಕ್ಕೆ ಜಾಗದ ಪರಿಸ್ಥಿತಿ ಹೇಗಿದೆ? ಮುಂದೆ ಪುಷ್ಪ ಅವರು ಯಾವ ರೀತಿಯ ಕಾನೂನು ಹೋರಾಟಕ್ಕೆ ಮುಂದಾಗಬಹುದು? ಆಪ್ಷನ್ಸ್ಗಳು ಏನಿದೆ ಅವ್ರ ಮುಂದೆ ಅಂತ ಹೇಳಿ. ಪ್ರೇಮ್ ಕುಮಾರ್, ಈಗ ನೀವು ಸ್ಥಳದಲ್ಲೇ ನೋಡ್ಬೋದು, ಸಾಕಷ್ಟು ಜನರು ಸಹ ಇಲ್ಲಿ ಸೇರಿದ್ದಾರೆ. ಯಾಕೆಂದರೆ ಇದು ವಿದ್ಯಾನಗರದಲ್ಲಿರ್ತಕ್ಕಂತಹ ಒಂದು ಯಶ್ ಅವರು ಖರೀದಿ ಮಾಡಿರ್ತಕ್ಕಂಥ ನಿವಾಸ. ಏನು ಈ ಕಾಂಪೌಂಡನ್ನು ತೆರವುಗೊಳ್ತಿದೆ ಅಂತ ವಿಷಯ ಗೊತ್ತಾಗ್ತಿದ್ದಂಗೆ ಸಾಕಷ್ಟು ಜನರು ಸಹ ಇಲ್ಲಿ ಸೇರಿದರು. ಜನರು ಸೇರ್ತಿದ್ದಂಗೆ ಪೊಲೀಸರಿಗೂ ಸಹ ಮಾಹಿತಿ ನೀಡಿ ಪೊಲೀಸರು ಸಹ ಇಲ್ಲಿಗೆ ಆಗಮಿಸಿದರು. ಆಗಮಿಸಿದ ನಂತರ ಏನಿದೆ, ಈ ಜಾಗದಲ್ಲಿ ದೇವರಾಜ್ ಅವರು ಕೋರ್ಟ್ನಿಂದ ಬಂದಿರತಕ್ಕಂಥ ಆದೇಶ ಕಾಪಿ ಕೆಲವನ್ನು ತೋರಿಸಿದ್ರು. ಅಷ್ಟರಲ್ಲೇ ಕಾಂಪೌಂಡನ್ನು ತೆರವುಗೊಳಿಸಲಾಗಿತ್ತು. ಈಗ ಇಲ್ಲಿ ಬಂದಂಥ ಅವ್ರ ಪರ ವಕೀಲರು ಏನಿದ್ದಾರೆ, ಯಶ್ ಪರ ವಕೀಲರು, ಅವರು ನಾವು ಸೋಮವಾರ ಇದೇ ವಿಚಾರವಾಗಿ ಕೋರ್ಟ್ಗೆ ಪುನಃ ಏನು ದಾವೆಯನ್ನು ಹೂಡಿ ಈ ಜಾಗ ಪುಷ್ಪ ಅವರಿಗೆ ಸೇರಿದ್ದು, ಅದಕ್ಕೆ ಬೇಕಾದಂತಹ ಎಲ್ಲ ದಾಖಲಾತಿಗಳು ನಮ್ಮ ಬಳಿ ಇದೆ. ಹಾಗಾಗಿ ಇವರು ಯಾವುದೇ ನಮಗೆ ನೋಟಿಸನ್ನು ನೀಡಿಲ್ಲ. ನೋಟಿಸನ್ನು ನೀಡದೆ ಏಕೈಕವಾಗಿ ತೆರವು ಮಾಡಿರ್ತಕ್ಕಂಥದ್ದು ನ್ಯಾಯಾಲಯದ ಆದೇಶದ ವಿರುದ್ಧವಾಗಿದೆ. ಹಾಗಾಗಿ ಅವರು ವಿರುದ್ಧ ನಾವು ಮತ್ತೆ ಕೋರ್ಟ್ ಮೆಟ್ಟಿಲನ್ನು ಏರ್ತೀವಿ. ಇವರು ಒಂದು ವೇಳೆ ಆ ರೀತಿ ಆದೇಶ ಕಾಪಿದ್ರೆ ಮೊದಲೇ ನಮಗೆ ಅದನ್ನು ಕೊಟ್ಟು ಆನಂತರ ಬಂದು ತೆರವು ಮಾಡಬೇಕಾಯ್ತು. ಆದರೆ ಅದು ಯಾವುದನ್ನೂ ಮಾಡದಲೇ ಒಂದು ಪ್ರತಿಯನ್ನು ಹಿಡಿದುಕೊಂಡು ಬಂದು ಏಕಾಏಕಿ ಶೆಡ್ಡನ್ನು ನಿರ್ಮಾಣ ಮಾಡಿದರೆ. ಯಾಕೆಂದರೆ ಈ ಶೆಡ್ ಯಶ್ ಅವರ ತಾಯಿಗೆ ಸೇರಿರ್ತಕ್ಕಂಥದ್ದು. ಹಾಗಾಗಿ ಈ ಜಾಗ ಏನು ಯಶ್ ಅವರಿಗೆ ಹೆಸರಿಗೆ ಬರ್ತದೆ, ಆ ಯಶ್ ಅವರು ಖ್ಯಾತ ಚಲನಚಿತ್ರ ನಟರಾಗಿದ್ದಾರೆ. ಹಾಗಾಗಿ ಅವರ ಹೆಸರಿಗೆ ಒಂದು ಮಸಿ ಬಳಿಯುವಂಥ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ ಅಂತ ಹೇಳಿ ಈಗ ಏನು ಯಶ್ ಪರ ವಕೀಲರು ಒಂದು ಹೇಳಿಕೆಯನ್ನು ನೀಡಿ ಅವರು ಸಹ ಸ್ಥಳದಿಂದ ಹೊರಟಿದ್ದಾರೆ. KR ಪುರಂ ಠಾಣೆಗೆ ವ್ಯಾಪ್ತಿಗೆ ಈ ಪ್ರಕರಣ ಬರ್ತದೆ. ಹಾಗಾಗಿ ಪೊಲೀಸರು ಇಬ್ಬರಿಂದಲೂ ಸಹ ಏನೇನು ದಾಖಲೆಗಳಿದೆ ಅವೆಲ್ಲವನ್ನು ತೆಗೆದುಕೊಂಡು ಈಗ ಅವರು ಮುಂದಿನ ವಿಚಾರಣೆಯನ್ನು ಕೈಗೊಂಡಿರ್ತಕ್ಕಂಥದ್ದು. ಪ್ರೇಮ್ ಕುಮಾರ್. ಓಕೆ, ಥ್ಯಾಂಕ್ ಯು ಶಶಿಧರ್. ತಮ್ಮೆಲ್ಲ ಮಾಹಿತಿಗಾಗಿ ದೇವರಾಜ್ ಅವರು ಹೇಳ್ತಾ ಇರುವಂಥದ್ದು 1500 ಅಡಿ ಜಾಗವನ್ನು ಪುಷ್ಪ ಅವರು ಅತಿಕ್ರಮಣ ಮಾಡಿಕೊಂಡಿದ್ದಾರೆ ಅಂಥೇಳಿ. ಮತ್ತೊಂದು ಕಡೆ ಪುಷ್ಪ ಅವರು ಪಬ್ಲಿಕ್ ಟಿವಿಗೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದು ಅದು ಅತಿಕ್ರಮಣದ ಜಾಗ ಅಲ್ಲ, ವಿತ್ ದಾಖಲೆಗಳು ನನ್ನ ಬಳಿ ಇದೆ, ಅದು ನನ್ನ ಜಾಗ ಅಂಥೇಳಿ. ಈಗ ಈ ವಿಚಾರ ಮತ್ತೊಮ್ಮೆ ಕೋರ್ಟ್ನ ಮೆಟ್ಟಿಲೇರುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ.